ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ರಿಸರ್ಚ್ನ ಕಂಡಕ್ಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಸೊ ಇವತ್ತು ರಿಸರ್ಚ್ ಕಂಡಕ್ಟ್ ಮಾಡಿದ್ಮೇಲೆ ಅದರ ಥೀಸಿಸ್ ಸಬ್ಮಿಟ್ ಮಾಡ್ತೀವಲ್ವಾ, ಸೊ ಅದರ ಫಾರ್ಮೆಟ್ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಆ್ಯಂಡ್ ಫ್ರೇಮ್ವರ್ಕ್ ಆಫ್ ಥೀಸಿಸ್ ಸಬ್ಮಿಷನ್ಸ್ ಬಗ್ಗೆ. ಸೊ ನೋಡೋಣ, ಥೀಸಿಸ್ ಫಾರ್ಮೆಟ್ ಗೈಡ್ಲೈನ್ಸ್. ಸೊ UGC ಏಪ್ರಿಲ್ 28, 2006 ಪ್ರಕಾರ ಒಂದು ಗೈಡ್ಲೈನ್ಸ್ನ ಪ್ರೊವೈಡ್ ಮಾಡಿದೆ, ಥೀಸಿಸ್ ಫಾರ್ಮೆಟ್ ಗೈಡ್ಲೈನ್ಸ್ ಅಂತ. ಇದರಲ್ಲಿ ಏನೇನು ಒಳಗೊಂಡಿದೆ ಅಂದರೆ, ದೀಸ್ ಗೈಡ್ಲೈನ್ಸ್ ಆರ್ ಡಿಸೈನ್ ಟು ಪ್ರೊವೈಡ್ ದ ಫಾರ್ಮ್ಯಾಟಿಂಗ್ ರಿಕ್ವೈರ್ಮೆಂಟ್ಸ್ ಫಾರ್ ಆಲ್ ದೀಸ್ ಇನ್ ದ ಪ್ರಾಜೆಕ್ಟ್ಸ್ ರಿಪೋರ್ಟ್ ಸಬ್ಮಿಟೆಡ್ ಟು ಇಂಡಿಯನ್ ಯೂನಿವರ್ಸಿಟಿ. ಸೊ ಎಲ್ಲ ಒಂದು ರಿಪೋರ್ಟ್ಸ್ಗಳನ್ನು ಒಂದು ಫಾರ್ಮ್ಯಾಟಿಂಗ್ ಏನೇನು ಫಾರ್ಮ್ಯಾಟ್ ರಿಕ್ವೈರ್ ಇರುತ್ತೋ ಅದರ ಮುಖಾಂತರ ನಾವು ಒಂದು ಇಂಡಿಯನ್ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತೀವಿ. ಇಟ್ ಕಂಟೈನ್ಸ್ ದ ಬೇಸಿಕ್ ಸ್ಟ್ರಕ್ಚರ್. ಸೊ ಏನೇನೆಲ್ಲ ಒಳಗೊಂಡಿರುತ್ತೆ ಅದು, ಇಟ್ ಕಂಟೈನ್ಸ್ ಅ ಬೇಸಿಕ್ ಸ್ಟ್ರಕ್ಚರ್, ಲೇಔಟ್ ಇರುತ್ತೆ, ಫಾರ್ಮ್ ಮತ್ತು ಯಾವ ಸ್ಟೈಲ್ ಆಫ್ ಫಾಂಟ್ ಸೈಜಸ್ ಆಗಿರ್ಬೋದು ರಿಕ್ವೈರ್ಡ್ ಫಾರ್ ದ ಪರ್ಪಸ್. However, candidates or departments may use their additional requirements if needed, provided that does not conflict with the guidelines contained in this document. ಸೊ ಇವಾಗ ಯಾವ್ದು ಡಿಪಾರ್ಟ್ಮೆಂಟಿಗೆ ನಾವು ಯಾವ ಒಂದು ಡಿಪಾರ್ಟ್ಮೆಂಟಿಗೆ ನಾವು ನಮ್ಮ ಒಂದು ಇದು ಥೀಸಿಸ್ನ ಸಬ್ಮಿಟ್ ಮಾಡ್ತಾ ಇದ್ದೀವೋ ಅವರು ನಮಗೆ ಡಿಫ್ರೆಂಟ್ ಗೈಡ್ಲೈನ್ಸ್ನ ಕೂಡ ಕೊಡಬಹುದು. ಅದು ಯಾವುದೇ ರೀತಿಯಾಗಿರುವಂತಹ ಒಂದು ಕಾನ್ಫ್ಲಿಕ್ಟ್ಸ್ ಕ್ರಿಯೇಟ್ ಮಾಡಲಿಲ್ದಾಗಿರುವಂತಹ ಒಂದು ಗೈಡ್ಲೈನ್ಸ್ ಆಗಿರಬಹುದು. ಸೊ ಥೀಸಿಸ್ ಆ್ಯಂಡ್ ಪ್ರಾಜೆಕ್ಟ್ ರಿಪೋರ್ಟ್ ಅರೇಂಜ್ಮೆಂಟ್, ಒಂದು ಜನರಲ್ ಆಗಿ ಯಾವ ರೀತಿಯಾಗಿ ಥೀಸಿಸ್ ಮತ್ತು ಪ್ರಾಜೆಕ್ಟ್ ಅರೇಂಜ್ಮೆಂಟ್ ಇರುತ್ತೆ ಅಂತ ನಾವು ನೋಡೋದಾದರೆ, ಕವರ್ ಪೇಜ್ ಇರುತ್ತೆ. ಕವರ್ ಪೇಜ್ ಕಲರ್ ಯಾವುದಿರುತ್ತೆ ಅಂದರೆ ಪಿಂಕೇ ಇರಬೇಕು ಅಂತ ಏನೂ ಇಲ್ಲ. ಲೈಕ್ ಕವರ್ ಪೇಜ್ ಕಲರ್ಸ್ ಮ್ಯಾಟರ್ಸ್. ಥೀಸಿಸ್ ಪ್ರಾಜೆಕ್ಟ್ ಅಪ್ರೂವಲು, ಪ್ಲಗರಿಸಮ್, ಕಾಪಿ ರೈಟಿಂಗ್. ಸೊ ಕವರ್ ಪೇಜ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಏನೇನು ಕವರ್ ಪೇಜಲ್ಲಿ ಇನ್ಕ್ಲೂಡ್ ಆಗಿರಬೇಕು ಅಂದರೆ ಟೈಟಲ್ಲು, ಆಥರು, ಯಾವ ಡಿಗ್ರಿ ಮೇಲೆ ಮತ್ತು ಯಾವ ಥೀಸಿಸ್ ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀರಾ, ಫುಲ್ಫಿಲ್ಮೆಂಟ್ ಆಫ್ ದ ರಿಕ್ವೈರ್ಮೆಂಟ್ಸ್ ಆಫ್ ಡಿಗ್ರಿ ಆಫ್ PhD and the date. Then plagiarism, copyright policy, copyright page that grants a MU with a right and reproduce fully for the partially working present. and ನೀವೇನು ವರ್ಕ್ ಪ್ರೆಸೆಂಟ್ ಮಾಡ್ತಿದ್ದೀರೋ ಅದ್ರ ಕಾಪಿ ರೈಟ್ಸ್ ಆಗಿರ್ಬೋದು. ಡೆಡಿಕೇಶನ್ ಪೇಜ್, ಅದನ್ನ ನೀವು ಹಾಕಿದ್ರೆ ಹಾಕ್ಬೋದು. ಇಟ್ಸ್ ಲೆಫ್ಟ್ ಫಾರ್ ಯು, ಆಪ್ಷನಲ್. ಈವನ್ ಅಕ್ನಾಲಜ್ಮೆಂಟ್ ಆಲ್ಸೋ, ಇವೆರಡು ನಿಮಗೆ ಆಪ್ಷನಲ್. ಇದು ಜಸ್ಟ್ ನಾನು ಹೇಳ್ತಾ ಇರೋದು ಜನರಲ್ ಆಗಿ, ಸ್ಪೆಸಿಫಿಕ್ ಆಗಿ ಒಂದೊಂದು ರೀತಿಯಾಗಿ ಇರ್ತಾ ಹೋಗುತ್ತೆ. ಅಬ್ಸ್ಟ್ರಾಕ್ಟ್ ಅಂತ ಅಂದಾಗ ಆ ಕನ್ಸೈಸ್ ಸಮರಿ ಆಫ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್ ಆಫ್ ವರ್ಕಿಂಗ್ ಪ್ರೆಸೆಂಟೆಡ್, ನೇಮ್ಲಿ ದ ಸ್ಟಡೀಸ್ ಆಫ್ ಸ್ಕೋಪ್, ಪರ್ಪಸ್ ಆ್ಯಂಡ್ ರಿಸಲ್ಟ್ಸ್. ಈಗ ನೀವೇನು ಸಬ್ಮಿಟ್ ಮಾಡ್ತಾ ಇದ್ದೀರೋ ಅದರ ಕಂಪ್ಲೀಟ್ ಅಂದರೆ ಅದನ್ನು ಜಸ್ಟ್ ಒಂದು ಸಮರೈಸ್ ಆಗಿ ಕನ್ಸೈಸ್ ಮಾಡಿ ಸಮರೈಸ್ ಮಾಡಿಬಿಟ್ಟು ಅದರ ಪರ್ಪಸು, ನೇಮ್ಲಿ ಆಫ್ ದ ಸ್ಟಡಿ ಸ್ಕೋಪ್ ಅದನ್ನೆಲ್ಲನೂ ಹೇಳುವಂಥದ್ದು. ದ ರೆಫರೆನ್ಸ್ ಫ್ರೀ ಸಿಂಗಲ್ ಸ್ಪೇಸ್ಡ್ ಅಬ್ಸ್ಟ್ರಾಕ್ಟ್ ಶುಡ್ ನಾಟ್ ಎಕ್ಸೀಡ್ 2 pages. ಅದು 2 pagesಗಿಂತ ಎಕ್ಸ್ಟ್ರಾ ಆಗಬಾರ್ದು. ಆ್ಯಂಡ್ ಟೇಬಲ್ ಆಫ್ ಕಂಟೆಂಟ್ಸ್ ಇನ್ಕ್ಲೂಡ್ ಆಗಿರಬೇಕು, ಲಿಸ್ಟ್ ಆಫ್ ಫಿಗರ್ಸ್, ಲಿಸ್ಟ್ ಆಫ್ ಟೇಬಲ್ಸ್ಗಳಾಗಿರಬಹುದು. ದೆನ್ ಅಬ್ರಿವೇಷನ್ ಪೇಜಸ್, ಏನಾದರೂ ಅಬ್ರಿವೇಷನ್ಸ್ಗಳನ್ನ ನೀವು ಯೂಸ್ ಮಾಡಿದ್ರೆ ಟೆಕ್ಸ್ಟ್ ಅಲಾಂಗ್ ಸೈಡಲ್ಲಿ, ಆವಾಗ ನೀವೇನು ಮಾಡಬೇಕಾಗುತ್ತೆ, ಆ ಅಬ್ರಿವೇಷನ್ಸ್ಗಳನ್ನು ನೀವು ಒಂದು ಅಬ್ರಿವೇಷನ್ ಪೇಜಲ್ಲಿ ಮೆನ್ಷನ್ ಮಾಡಿ ಕೊಡಬೇಕಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇರುವಂಥದ್ದು ಥೀಸಿಸ್ ಪ್ರಾಜೆಕ್ಟರ್, ದ ಲೇಔಟ್ ಡಿಸ್ಕ್ರೈಬ್ಡ್ ಇನ್ ದ ನೆಕ್ಸ್ಟ್ ಸೆಕ್ಷನ್. ಸೊ ಸ್ಟೈಲ್ ಆ್ಯಂಡ್ ಫಾರ್ಮ್, ಹಾಗಾದರೆ ಯಾವ್ಯಾವ ಸ್ಟೈಲ್ ಮತ್ತು ಯಾವ್ಯಾವ ಫಾರ್ಮಲ್ಲಿ ಇರಬೇಕಾಗತ್ತೆ ಅಂತ ನಾವು ನೋಡೋದಾದರೆ, ಪೇಪರ್, ಯೂಸ್ ಹೈ ಕ್ವಾಲಿಟಿ ಆ್ಯಸಿಡ್ ಫ್ರೀ A4 ಸೈಜ್ ಪೇಪರ್ ವಿತ್ ಓನ್ಲಿ ಒನ್ ಸೈಡ್ ಆಫ್ ದಿ ಪೇಪರ್. ಸೊ ಈ ಥರ ಕೈಂಡ್ ಆಫ್ ಪೇಪರ್ನ ಯೂಸ್ ಮಾಡ್ತಾ ಹೋಗ್ತಾರೆ ಇದರಲ್ಲಿ. ಆ್ಯಂಡ್ ಪ್ರಿಂಟಿಂಗ್, ಹೈಲಿ ಕ್ವಾಲಿಟಿ ಲೇಸರ್ ಪ್ರಿಂಟರ್ ಶುಡ್ ಬಿ ಯೂಸ್ಡ್ ಫಾರ್ ದ ಫೈನಲ್ ಕಾಪಿ ಕೊಡೋಕ್ಕೆ ಹೈಲಿ ಒಂದು ಕ್ವಾಲಿಟಿ ಇರುವಂತಹ ಒಂದು ಲೇಸರ್ ಪ್ರಿಂಟರ್ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಹೆಡ್ಡಿಂಗ್ಸ್ಗಳು ಯಾವ್ಯಾವ ಸೈಜಲ್ಲಿ ಇರಬೇಕು ಅಂತ ನೋಡೋದಾದರೆ, ಇಲ್ಲಿ ಕೊಟ್ಟಿದ್ದಾರೆ ಚಾಪ್ಟರ್ ಟೈಟಲ್ಲು, ಇದೆಲ್ಲನೂ ಇನ್ಸ್ಪೆಸಿಫಿಕ್ ಆಗಿದೆ. ಆ್ಯಂಡ್ ನಾನು ಈ ಒಂದು ಪವರ್ ಪಾಯಿಂಟ್ನ ನಿಮಗೆ ಶೇರ್ ಮಾಡ್ತೀನಿ ಪ್ರೆಸೆಂಟೇಷನ್ನ. ಸೊ ನೀವು ಇದರಲ್ಲಿ ಇನ್ ಡೆಪ್ತ್ ಆಗಿರೋದನ್ನ ಓದ್ಕೋಬೋದು. ನಾನು ಜಸ್ಟ್ ಮೇನ್ ಆಗಿ ಯಾವುದು ಇಂಪಾರ್ಟೆಂಟೋ ಅದನ್ನು ಹೇಳ್ತಾ ಹೋಗ್ತೀನಿ. ದೆನ್ ಟೆಕ್ಸ್ಟ್ ಫಾಂಟ್ ನಾವು ನೋಡೋದಾದರೆ, ಅಕ್ಸೆಪ್ಟಬಲ್ ಫಾಂಟ್ ಜನರೇಟೆಡ್ ಬೈ ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ಸ್ ಇನ್ಕ್ಲೂಡ್ ಬಟ್ ನಾಟ್ ರಿಸ್ಟ್ರಿಕ್ಟೆಡ್. ಸೊ ಯಾವುದೇ ಒಂದು ಫಾಂಟ್ನ ರಿಸ್ಟ್ರಿಕ್ಟ್ ಮಾಡಿಲ್ಲ, ಬಟ್ ಆದರೆ ಅಕ್ಸೆಪ್ಟಬಲ್ ಫಾಂಟ್ ಜನರೇಟೆಡ್ ಬೈ ಪ್ರೊಸೆಸಿಂಗ್ ಪ್ರೋಗ್ರಾಮ್ಸ್ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇಲ್ಲಿ ನೋಡ್ಬೋದು ಯಾವುದು ಟೈಮ್ಸ್ ರೋಮನ್, ಹೆಲ್ವೆಕ್ಟಾ, ಲೆಟರ್ ಡಾಟಿಕ್, ಈ ಥರದನ್ನೆಲ್ಲನೂ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಫರ್ದರ್ ಮೋರ್ ಕಲರ್ ಟೆಕ್ಸ್ಟ್ ಶುಡ್ ನಾಟ್ ಬಿ ಯೂಸ್ಡ್. ಸೊ ಜಾಸ್ತಿಯಾಗಿ ಇರುವಂಥ ಕಲರ್ ಟೆಕ್ಸ್ಟ್ಗಳನ್ನು ಯೂಸ್ ಮಾಡಬಾರ್ದು. ಸ್ಪೇಸಿಂಗ್ ಯಾವ ರೀತಿಯಾಗಿ ಕೊಡ್ತಾ ಹೋಗಬೇಕು, ಡಬಲ್ ಆರ್ 1.5 spacing is required for the text. Only footnotes, long quotations, bibliography, entries,
ಟೇಬಲ್ ಕ್ಯಾಪ್ಷನ್ಸ್ ಅಂಡ್ ಸಿಮಿಲರ್ ಸ್ಪೆಷಲ್ ಮೆಟೀರಿಯಲ್ ಮೇ ಬಿ ಸಿಂಗಲ್ ಸ್ಪೇಸ್ಡ್. ಸೊ ಇದೇ ರೀತಿಯಾಗಿ ಡಬಲ್ ಅಥವಾ 1.5 ಸ್ಪೇಸಿಂಗ್ ಕೊಡಬೇಕು. ಫಾರ್ ದ ರಿಕ್ವೈರ್ಡ್ ಟೆಸ್ಟ್ ಓನ್ಲಿ ಫುಟ್ ನೋಟ್ಸು, ಲಾಂಗ್ ನೊಟೇಷನ್ ಮತ್ತು ಬಿಬ್ಲಿಯೋಗ್ರಫಿ ಎಂಟ್ರೀಸಿಗೆ ಮಾತ್ರ ಡಬಲ್ ಸ್ಪೇಸ್ ಬಿಟ್ವೀನ್ ದ ಎಂಟ್ರೀಸ್, ಅವುಗಳಲ್ಲಿ ಮಾತ್ರ ಡಬಲ್ ಸ್ಪೇಸ್ ಕೊಡ್ತಾ ಹೋಗ್ತೀರಾ ಅಷ್ಟೇನೆ. ಆ್ಯಂಡ್ ಈಗ ಆಲ್ರೆಡಿ ನೀವು MSc ಮಾಡಿರೋದ್ರಿಂದ ನೀವು ಡೆಸರ್ಟೇಷನ್ ಎಲ್ಲ ಸಬ್ಮಿಟ್ ಮಾಡಿರ್ತೀರಾ ಅಲ್ವಾ, ಸೊ ಅದರಲ್ಲಿ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಯಾವ ರೀತಿಯಾಗಿ ಇರಬೇಕು ಅಂದ್ಬಿಟ್ಟು ಅಂತ. ದೆನ್ ಮಾರ್ಜಿನ್ಸ್ ಲೆಫ್ಟ್ 4 cm, ಟಾಪ್ ಬಾಟಮ್ ರೈಟ್ 2.5 cm. ದೀಸ್ ಆರ್ ನೆಸಸರಿ ಟು ಅಲೋ ಫಾರ್ ಬೈಂಡಿಂಗ್ ದ ಟ್ರಿಮ್ಮಿಂಗ್. ಸೊ ಬೈಂಡಿಂಗ್ ಮಾಡೋಕ್ಕೋಸ್ಕರ ಅಷ್ಟೊಂದು ಗ್ಯಾಪು ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತು ಪೇಜ್ ನಂಬರ್ ಹಾಕ್ತಾ ಹೋಗಬೇಕು. ದೆನ್ ಟೇಬಲ್ಸ್ ಆಫ್ ಆ್ಯಂಡ್ ಫಿಗರ್ಸ್, ಇದು ನಾನು ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಇಟ್ ಇಸ್ ಓನ್ಲಿ ಅ ಜನರಲ್ ವೇ. ಓಕೆ, ಸೊ ಇನ್ನೂ ಸ್ಪೆಸಿಫಿಕ್ ಆಗಿ ಮಾಡ್ತಾ ಹೋಗ್ತಾರೆ. ಡ್ರಾಯಿಂಗ್ಸು, ಫೋಟೋಗ್ರಾಫ್ಸ್ ನೀವೇನಾದರೂ ಪೇಸ್ಟ್ ಮಾಡಿದರೆ ಅದನ್ನೇ ಯೂಸ್ ಮಾಡ್ಕೊಳ್ಳೋಂತಾಗಿರ್ಬೋದು. ಜೆರಾಕ್ಸ್ ರಿಪ್ರೊಡಕ್ಷನ್ ಆಫ್ ಡ್ರಾಯಿಂಗ್ಸ್ ಆರ್ ಅಕ್ಸೆಪ್ಟಬಲ್ ಇಫ್ ದೇ ಆರ್ ಹೈ ಕಾಂಟ್ರಾಸ್ಟ್. ಸೊ ಮ್ಯಾಚ್ ಆಗೋ ಥರ ಇದ್ದರೆ ಮಾತ್ರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಫೋಟೋಗ್ರಫೀಸ್ನ ನೋಡೋದಾದರೆ ಮೌಂಟ್ ಸ್ಮಾಲ್ ಫೋಟೋಗ್ರಫೀಸ್ ವಿತ್ ಅ ಗ್ಲೂ, ಡು ನಾಟ್ ಯೂಸ್ ರಬ್ಬರ್ ಸಿಮೆಂಟ್ ಆರ್ ಅ ಟೇಪ್. ಸೊ ಹೈಲಿ ಕ್ಲಾರಿಟಿ ಜೆರಾಕ್ಸ್ ಕಾಪೀಸ್ ಆಫ್ ಫೋಟೋಗ್ರಾಫ್ಸ್ ಆರ್ ಆಲ್ಸೋ ಅಕ್ಸೆಪ್ಟಬಲ್. ಒಂದು ಒಳ್ಳೆ ಕ್ವಾಲಿಟಿ ಆಗಿರುವಂತಹ ಜೆರಾಕ್ಸ್ ಕಾಪಿನ ಮಾತ್ರ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದು ಜಸ್ಟ್ ಜನರಲ್ ಆಗಿ ನಾವು ಯೂಸ್ ಮಾಡುವಂತಹ ಥೀಸಿಸ್ ಫಾರ್ಮೆಟ್. ಫುಟ್ ನೋಟ್ಸ್, ಹಾಗಾದರೆ ಏನಿದು ಫುಟ್ ನೋಟ್ಸ್ ಅಂದರೆ ಇನ್ ಡಿಸಿಪ್ಲೈನ್ ವೇರ್ ಫುಟ್ ನೋಟ್ಸ್ ಆರ್ ನಾರ್ಮಲಿ ಯೂಸ್ ದೇ ಶುಡ್ ಅಪಿಯರ್ ಅಟ್ ದ ಬಾಟಮ್ ಆಫ್ ದ ಪೇಜ್ ಆಸ್ ದೇರ್ ರೆಫರೆನ್ಸ್. ಅಂದರೆ ಈಗ ಇವಾಗ ಒಂದು ಪೇಜಲ್ಲಿ ಏನೋ ಒಂದು ಕಂಟೆಂಟ್ ಬರ್ತಿರ್ತಾರೆ, ಅದನ್ನ ಯಾವುದೋ ಒಂದಿಂದ ರೆಫರ್ ಮಾಡ್ಕೊಂಡಿರ್ತಾರೆ. ಸೊ ಯಾವುದನ್ನ ರೆಫರ್ ಮಾಡಿದ್ದಾರೆ ಅಂತ ಅಟ್ ಲಾಸ್ಟಲ್ಲಿ ಇಲ್ಲಿ ಕೊಡ್ತಾರೆ, ಅದನ್ನು ವಿ ಕಾಲ್ ಇಟ್ ಅಸ್ ಫುಟ್ ನೋಟ್ಸ್. ಸೊ ಅಟ್ ದ ಬಾಟಮ್ ಆಫ್ ದ ಸೇಮ್ ಪೇಜ್ as their reference. Footnote should be a numbered in a Arabic numerals. So footnotes Arabic numerals ಅಲ್ಲಿ ಮೆನ್ಷನ್ ಮಾಡಿರಬೇಕು. The footnote reference is superscripted and explanation at the bottom of the page begins with a footnote reference number. So footnote should have a smaller font size. ಇಷ್ಟಿರಬೇಕು ಅದರ ಫಾಂಟ್ ಸೈಜು ಕಂಪೇರ್ ಟು ದ ಮೇನ್ ನೋಟ್ಸಿಗೆ. CDs ಆ್ಯಂಡ್ DVDs ಐಡೆಂಟಿಫೈ ವಿತ್ ದ ಟೈಟಲ್, ನೇಮ್ ಆಫ್ ದ ಸ್ಟೂಡೆಂಟ್ ಆ್ಯಂಡ್ ಡೇಟ್. ಸೊ CDs ಅಥವಾ DVD ಯಾವುದಾದ್ರೂ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದ್ರ ಜೊತೆಗೆ ನಿಮ್ಮದು ಟೈಟಲ್ ಏನಿದೆ, ನೇಮ್ ಆಫ್ ದ ಸ್ಟೂಡೆಂಟ್ ಮತ್ತು ಡೇಟ್ ಯಾವತ್ತು ಸಬ್ಮಿಟ್ ಮಾಡ್ತಿದ್ರೆ ಅದನ್ನು ಹಾಕಿ ನೀವು ಕೊಡಬೇಕು. ಸೊ ಯೂಶುವಲ್ ಆಗಿ ಈಗ ಇದನ್ನು ಅಷ್ಟಾಗಿ ಪ್ರಿಫರ್ ಮಾಡೋದಿಲ್ಲ. ಕಂಪ್ಯೂಟರ್ ಸಾಫ್ಟ್ವೇರ್ ಡಿಸ್ಕ್ರೈಬ್ ಇನ್ ಅ ಸೆಪರೇಟ್ ಸೆಕ್ಷನ್ ಇನ್ ಪ್ರಿಫರೇಟರಿ ಪೇಜಸ್ ಆಫ್ ಫಿಗರ್ಸ್ ಆ್ಯಂಡ್ ಟೇಬಲ್ಸ್. ಇಫ್ ಅಪ್ಲಿಕೇಬಲ್ ಸ್ಟೇಟ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಯೂಸ್ ಆಫ್ ಸಾಫ್ಟ್ವೇರ್. ಯಾವುದಾದ್ರೂ ನೀವು ಸಾಫ್ಟ್ವೇರ್ ರಿಕ್ವೈರ್ ಬೇಕು, ಯೂಸ್ ಮಾಡಿದ್ದೀರಾ ಅಂತಂದರೆ ಅದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ನೆಸಸರಿ ಫಾರ್ ಪ್ರಾಪರ್ ವಿವಿಂಗ್ ಆಫ್ ದಿ ಸಾಫ್ಟ್ವೇರ್. ನೀವು ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಕೊಡ್ತಾ ಇದ್ದೀರಾ ಅವರಿಗೆ ಅಂತ ಅಂದರೆ ಅದನ್ನು ವೀವ್ ಮಾಡೋಕ್ಕೆ ಬೇಕಾಗಿರುವಂಥ ಪ್ರಾಪರ್ ಸಾಫ್ಟ್ವೇರ್ ಬಗ್ಗೆನೂ ನೀವು ಅವರಿಗೆ ಮುಂಚೆ ಮಾಹಿತಿನ ಕೊಡಬೇಕಾಗುತ್ತೆ. ಓವರ್ ಸೈಜ್ಡ್ ಮೆಟೀರಿಯಲ್ಸ್ ಏನಾದರೂ ಇತ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ ಓವರ್ ಸೈಜ್ ಫೋಲ್ಡ್ ಔಟ್ ಪೇಜಸ್ ಮೇ ಬಿ ಇನ್ಕ್ಲೂಡೆಡ್, ದೋ ಆ್ಯಂಪಲ್ ಮಾರ್ಜಿನ್ಸ್ ಫಾರ್ ಬೈಂಡಿಂಗ್ ಮಸ್ಟ್ ಬಿ ಇನ್ಕ್ಲೂಡೆಡ್, ಲೀವ್ ಅ ಓವರ್ ಸೈಜ್ ಪೇಜ್ ಅನ್ಫೋಲ್ಡೆಡ್, ದ ಬೈಂಡರಿ ವಿಲ್ ಫೋಲ್ಡ್ ದ ಇನ್ಸರ್ಟ್ ದಮ್. ಅಂದರೆ ಬೈಂಡಿಂಗ್ ಮಾಡೋಕ್ಕೆ ಈಸಿ ಆಗೋ ರೀತಿಯಾಗಿ ಅಪ್ರಾಪ್ರಿಯೇಟ್ ಆಗಿ ಪೇಜ್ ನಂಬರ್ಸ್ಗಳನ್ನು ಮ್ಯಾನೇಜ್ ಮಾಡ್ತಾ ಹೋಗಬೇಕು ಅಂತ. ದೆನ್ ಬೈಂಡಿಂಗ್ ಮಾಡುವಂಥದ್ದು, ಸೊ ವಿಲ್ ಬಿ ಅರೇಂಜ್ಡ್ ಬೈ ದ ಲೈಬ್ರರಿ. ಅಂದರೆ ನೀವು ಯಾವ ಕಾಲೇಜಿಂದ ಸಬ್ಮಿಟ್ ಮಾಡ್ತಾ ಇದ್ರೋ ಅವರಿಂದನೇ ಅದನ್ನು ಅರೇಂಜ್ ಮಾಡ್ತಾ ಕೊಡ್ತಾರೆ. ಲೇಔಟ್ ಫಾರ್ಮೇಷನ್ ಆಫ್ ಅ ರಿಸರ್ಚ್ ರಿಪೋರ್ಟ್, PhD thesis, MPhil ಡೆಸರ್ಟೇಷನ್. ಸೊ ಲೇಔಟ್ ಫಾರ್ಮೇಷನ್ ಯಾವ್ಯಾವ ಥರ ಮಾಡ್ತಾ ಹೋಗ್ತೀರಾ ಅಂತಂದರೆ, ಆಸ್ ಐ ಸೆಡ್ ಇಟ್ ಇಸ್ ಟೈಟಲ್ ಪೇಜ್ ಮತ್ತು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಇಫ್ ಎನಿ ಬಿಹೈಂಡ್ ದ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಹಿಂದೆಗಡೆ ಯಾವುದಾದ್ರೂ ಒಂದು ರೀತಿಯ ಹಿಸ್ಟರಿ ಇತ್ತು ಅಂತಂದರೆ ಅದನ್ನ ಮೆನ್ಷನ್ ಮಾಡ್ತೀರಾ. ಅಕ್ನಾಲೆಜ್ಮೆಂಟ್ ಆಸ್ ಐ ಸೆಡ್ ಇಟ್ ಇಸ್ ಅ ಆಪ್ಷನಲ್, ನೀವು ಇಷ್ಟ ಇದ್ದರೆ ಮೆನ್ಷನ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಆ್ಯಂಡ್ ಕನ್ಸೈಸ್ ಆಗಿ ಒಂದು ಸಮರಿ ಬರೀತೀರಾ. ಲಿಸ್ಟ್ ಆಫ್ ಕಂಟೆಂಟ್ಸ್ ಏನೇನೆಲ್ಲ ಒಳಗೊಂಡಿದೆ ಅಂತ, ಲಿಸ್ಟ್ ಆಫ್ ಟೇಬಲ್ಸ್, ದೆನ್ ಲಿಸ್ಟ್ ಆಫ್ ಅಪೆಂಡಿಸಸ್, ಇಂಟ್ರೊಡಕ್ಷನ್, ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಅಂದರೆ ನೀವು ಈ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡಿರುವಂತಹ ಒಂದು ಉದ್ದೇಶ ಏನು, ಈ ರಿಸರ್ಚ್ ಇಂದಿರುವ ಉದ್ದೇಶ ಏನು ಅನ್ನೋದನ್ನ ತಿಳಿಸ್ಕೊಡ್ತೀರಾ. ಸೊ ಇದೆಲ್ಲ ತುಂಬ ಜನರಲ್ ಆಗೇ ಇರುವಂಥದ್ದು. ನಾವು ಒಂದು ರಿಸರ್ಚ್ ಥೀಸಿಸ್ನ ಸಬ್ಮಿಟ್ ಮಾಡ್ತಾ ಇದ್ದೀವಿ ಅಂತಂದರೆ. ಸೊ ಆಬ್ಜೆಕ್ಟಿವ್ಸ್ ಆಲ್ರೆಡಿ ಹೇಳ್ದಂಗೆ ಉದ್ದೇಶ, ಮತ್ತು ನೀವು ವರ್ಕ್ ಸ್ಟೆಪ್ಸ್ನ ಮೆನ್ಷನ್ ಮಾಡಬೇಕು. ಮೆಥಡ್ಸ್ ಯಾವ ರೀತಿಯಾಗಿ, ವಾಟ್ ವಾಸ್ ಡನ್, ಹೌ, ಬೈ ಹೂಮ್, ಯಾವಾಗ ಮತ್ತು ಯಾವ ರೀತಿಯಲ್ಲಿ ನೀವು ಇದನ್ನು ಕಂಡಕ್ಟ್ ಮಾಡಿದ್ರಿ ಅಂತಲೂ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ಕಂಡಕ್ಟ್ ಮಾಡಿದ ರಿಸರ್ಚಿನ ಫೈನಲ್ ರಿಸಲ್ಟ್ ಏನು ಅನ್ನೋದನ್ನು ಹೇಳ್ತಾ ಹೋಗಬೇಕಾಗತ್ತೆ. ದೆನ್ ಡಿಸ್ಕಷನ್, ಎಕ್ಸ್ಪ್ಲನೇಷನ್ ಆಫ್ ದ ರಿಸಲ್ಟ್ಸ್. ಯು ಮೈಟ್ ಲೈಕ್ ಟು ಕೀಪ್ ದ ಸಾಫ್ಟ್ ಅನಾಲಿಸಿಸ್ in the mind and think about your project strength, weakness, opportunities. ಸೊ ನೀವು ಅದನ್ನು ಕೂಡ ಡಿಸ್ಕಸ್ ಮಾಡಿ ಯು ಕ್ಯಾನ್ ಲಿಸ್ಟ್ ಇಟ್ ಔಟ್. ನಿಮ್ಮ ಪ್ರಾಜೆಕ್ಟಿನ ಸ್ಟ್ರೆಂತ್ ಏನಿದೆ ಅದನ್ನೆಲ್ಲನೂ ನೀವು ಇಲ್ಲಿ ಸ್ಟ್ರೆಂತ್ ಆಗಿರ್ಬೋದು ಅಥವಾ ವೀಕ್ನೆಸ್ ಆಗಿರ್ಬೋದು, ನಿಮ್ಮ ಪ್ರಾಜೆಕ್ಟಿಂದ ಏನು ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಸೊಸೈಟಿಗೆ ಅನ್ನೋವಂಥದ್ದನ್ನು ಕೂಡ ನೀವು ಬರೀತಾ ಹೋಗ್ಬೋದು. ಅಟ್ ಲಾಸ್ಟ್ ಯು ಶುಡ್ ರೈಟ್ ದ ಕನ್ಕ್ಲೂಷನ್. The author links the result finding with the points made in a introduction and strives to reach a clear, simply stated and unbiased conclusion. ಸೊ ಒಂದು ಅನ್ಬಯಾಸ್ಡ್, ಯಾವುದೇ ರೀತಿಯಾಗಿ ಪಾರ್ಶಿಯಾಲಿಟಿ ಇಲ್ದಿರುವಂಥ ಒಂದು ಕನ್ಕ್ಲೂಷನ್ನ ಬರಿತಾ ಹೋಗಬೇಕು. ಮೇಕ್ ಶೋರ್ ದೇ ಆರ್ ಫುಲ್ಲಿ ಸಪೋರ್ಟೆಡ್ ಬೈ ಎವಿಡೆನ್ಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಆಫ್ ದ ಮೇನ್ ಬಾಡಿ ಆಫ್ ದ ಆಡಿಟ್ ಪ್ರಾಜೆಕ್ಟ್. ಸೊ ಈ ರೀತಿಯಾಗಿ ಒಂದು ಕಂಪ್ಲೀಟ್ ಥೀಸಿಸ್ನ ಫಾರ್ಮೇಟ್ ಇರ್ತಾ ಹೋಗುತ್ತೆ.
ಆ್ಯಂಡ್ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಪುಸ್ತಕ ಯೂಸ್ ಮಾಡಿರ್ತೀರಾ, ಅದ್ರ ರೆಕಮೆಂಡೇಷನ್ ನಿಮ್ಗೆ ಯಾರಾದರೂ ರೆಕಮೆಂಡ್ ಮಾಡಿರ್ತಾರೆ, ಈ ಲಿಂಕ್ನ ನೋಡಿ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಅಂತ, ಅದಾಗಿರ್ಬೋದು. ರೆಫರೆನ್ಸಸ್ ಮತ್ತು ಅಪೆಂಡಿಕ್ಸ್ ಇಸ್ ಅ ಮೇಜರ್ ಥಿಂಗ್. ದ ಆಥರ್ ಸ್ಟೇಟ್ಸ್ ವಾಟ್ ಸ್ಪೆಸಿಫಿಕ್ ಆ್ಯಕ್ಷನ್ ಶುಡ್ ಬಿ ಟೇಕನ್ ಬೈ ಹೂಮ್ ಆ್ಯಂಡ್ ವೈ. ದೇ ಮಸ್ಟ್ ಆಲ್ವೇಸ್ ಬಿ ಲಿಂಕ್ ಟು ದ ಫ್ಯೂಚರ್ ಆ್ಯಂಡ್ ಶುಡ್ ಬಿ ಅ ರಿಯಲಿಸ್ಟಿಕ್. ಸೊ ಅದು ರಿಯಲಿಸ್ಟಿಕ್ ಆಗಿರಬೇಕು, ಮತ್ತು ಅವರು ಕೊಡುವಂತಹ ರೆಕಮೆಂಡೇಷನ್ಸ್ಗಳು ಆ ಒಂದು ರಿಸರ್ಚಿಂದ ಇಟ್ ಶುಡ್ ಬಿ ಲಿಂಕ್ ಟು ದ ಫ್ಯೂಚರ್. ಆ್ಯಂಡ್ ಅಂದರೆ ಏನು ಹೇಳ್ತಾರೆ, ನಮ್ಮ ನೆಕ್ಸ್ಟ್ ಭವಿಷ್ಯತ್ತಿಗೆ ಅದು ಇಂಪಾರ್ಟೆಂಟ್ ಆಗೋ ಥರ ಲಿಂಕ್ ಆಗಿರಬೇಕು ಅಂತ. ಸೊ ಅ ಸೆಕ್ಷನ್ ಆಫ್ ರಿಪೋರ್ಟ್ ವಿಚ್ ಪ್ರೊವೈಡ್ಸ್ ಅ ಫುಲ್ ಡೀಟೇಲ್ಸ್ ಆಫ್ ಪಬ್ಲಿಕೇಶನ್ಸ್ ಮೆನ್ಷನ್ ಇನ್ ದ ಟೆಕ್ಸ್ಟ್ ಆರ್ ವಿಚ್ ಎಕ್ಸ್ಟ್ರಾಕ್ಟ್ಸ್ ಹ್ಯಾವ್ ಬಿನ್ ಕೋಟೆಡ್. ಕೆಲವೊಂದನ್ನು ನಾವು ಕೆಲವೊಂದು ಪುಸ್ತಕಗಳನ್ನು ಓದಿ ಆ ಇನ್ಫಾರ್ಮೇಷನ್ನ ತಗೊಂಡಿರ್ತೀವಿ ಅಲ್ವಾ, ಸೊ ಅದನ್ನು ಮೆನ್ಷನ್ ಮಾಡೋದು. ದ ಪರ್ಪಸ್ ಆಫ್ ಅಪೆಂಡಿಕ್ಸ್ ಇಸ್ ಟು ಸಪ್ಲಿಮೆಂಟ್ ದ ಇನ್ಫಾರ್ಮೇಷನ್ ಕಂಟೈನ್ಡ್ ಇನ್ ದ ಮೇನ್ ಬಾಡಿ ಆಫ್ ದಿ ರಿಪೋರ್ಟ್. ಸೊ ಮೇನ್ ಬಾಡಿ ಆಫ್ ದಿ ರಿಪೋರ್ಟಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅನ್ನೋದನ್ನು ಅಪೆಂಡಿಕ್ಸಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಥೀಸಿಸ್ ಫಾರ್ಮ್ಯಾಟ್. ಇಲ್ಲಿ ನಾನು ಎಷ್ಟೋ ಸೆಂಟೆನ್ಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ದ ಓನ್ಲಿ ರೀಸನ್ ಬಿಹೈಂಡ್ ಇಟ್ ಈಸ್ ಇದರಲ್ಲಿ ಮೇಯ್ನ್ ನಿಮಗೆ ಗೊತ್ತಾಗಬೇಕಾಗಿರೋದು ದ ಫಾರ್ಮ್ಯಾಟ್ ಹೇಗಿರಬೇಕು ಅಂತ ಅಷ್ಟೇನೆ. ಅದು ಇನ್ನು ಮಿಕ್ಕಿರುವಂಥದ್ದು ಡೆಪ್ತ್ ಇನ್ಫಾರ್ಮೇಷನ್, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಈಗ ಅರೇಬಿಕ್ ನ್ಯೂಮರಲ್ಸ್ ಯೂಸ್ ಮಾಡ್ತಾ ಹೋಗ್ತೀವಿ, ಪೇಜ್ ನಂಬರ್ಗೆ ಏನೇನೆಲ್ಲ ಮಾಡಬೇಕು ಅಂತ. ಇಟ್ಸ್ ಅ ಜನರಲ್ ಐಡಿಯಾ ಅಷ್ಟೇನೆ. ಸೊ ಇದರ ಬೇಸಿಸ್ ಮೇಲೆ ಕ್ವೆಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತೀನಿ, ಆವಾಗ ನಿಮಗೆ ಇನ್ನೂ ಒಂದು ಒಳ್ಳೆ ಐಡಿಯಾ ಬರ್ತಾ ಹೋಗುತ್ತೆ. ನಿಮಗೆ ಇನ್ ಡೆಪ್ತ್ ಓದ್ಕೋಬೇಕು ಅಂತ ಇದ್ದರೆ ನಾನು ಇದೊಂದು PPTನ ಶೇರ್ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ಒಂದು ಯಾವುದಾದ್ರೂ ಥೀಸಿಸ್ ಫಾರ್ಮೆಟ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ನೀವಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.